ಹಾಯ್ ಆಲ್. ನಮಗೆ 5 ಇಯರ್ಸ್ ಮದುವೆ ಆಗಿ ಮಕ್ಕಳಿರಲಿಲ್ಲ. ಈ 5 ಇಯರ್ಸ್ ಜರ್ನಿಯಲ್ಲಿ ತುಂಬ ದೇವಸ್ಥಾನಕ್ಕೆ ಹೋದ್ವಿ, ತುಂಬ ಡಾಕ್ಟರ್ ಹತ್ರ ತೋರಿಸಿದ್ವಿ. ನಮಗೇನೂ ಇಶ್ಯೂ ಇರಲಿಲ್ಲ. ಬಟ್ ಸ್ಟಿಲ್ ಮಕ್ಕಳು ಆಗ್ತಾ ಇರಲಿಲ್ಲ. ಸೊ ಯಾರೋ ನಮಗೆ ಈ ಟೆಂಪಲ್ ಬಗ್ಗೆ ಹೇಳಿದ್ರು. ನಿಮಗೆ ಈಗಾಗಲೇ ಗೊತ್ತಾಗಿರಬೇಕಲ್ಲ ಯಾವ ಟೆಂಪಲ್ ಅದು ಅಂತ. ಅರುಣಾಚಲಂ. ನಾನು ತುಂಬ ಡಿವೋಷ್ನಲ್ ಪರ್ಸನ್ ಏನಲ್ಲ, ಹಾಗಂತ ದೇವ್ರನ್ನ ನಂಬೋದೇ ಇಲ್ಲ ಅಂತಲೂ ಏನಿಲ್ಲ. ಸೊ ಯಾರೋ ನಮ್ಗೆ ಈ ಟೆಂಪಲ್ ಬಗ್ಗೆ ಹೇಳಿದಾಗ ಲೆಟ್ಸ್ ಗಿವ್ ಅ ಶಾಟ್ ಅನ್ನೋ ಥರ ಹೋಗಿದ್ದೆ. ಇದು ನನ್ನ ಲೈಫಲ್ಲಿ ಆದಂಥ ಒಂದು ಪವಾಡ ಅಂತಲೇ ಹೇಳ್ಕೊಬೋದು. ಬೇರೆ ಯಾರಾದರೂ ನನಗೆ ಸ್ಟೋರಿ ಹೇಳಿದರೆ ಮೇ ಬಿ ಐ ವುಡ್ ಹ್ಯಾವ್ ನಾಟ್ ಬಿಲೀವ್ಡ್. ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ವಾ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಒಂದು ಟ್ರಿಪ್ ಥರ ಆಗುತ್ತೆ, ದೇವ್ರನ್ನ ನೋಡ್ದಂಗೂ ಆಗತ್ತೆ ಅಂತ ಹೋದೆ. ಈಶ್ವರ ದರ್ಶನ ಆಯಿತು. ಪಾರ್ವತಿ ದೇವಿನ ನೋಡೋದಕ್ಕೆ ಅಂತ ಕ್ಯೂ ಅಲ್ಲಿ ನಿಂತಿದ್ವಿ. ದಟ್ಸ್ ವೆನ್ ಇಟ್ ಆಲ್ ಸ್ಟಾರ್ಟೆಡ್. ನನಗೆ ಸೆನ್ಸೇಷನ್ ಸ್ಟಾರ್ಟ್ ಆಯಿತು, ಲೈಕ್ ಪ್ಯೂಕಿಂಗ್, ಗಿಡಿನೆಸ್ ಇವೆಲ್ಲ. ನಾನೇನು ಅಷ್ಟು ಆವಾಗ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಗಿರಿ ಪ್ರದಕ್ಷಿಣೆನೂ ಮುಗಿಸ್ಕೊಂಡ್ವಿ, ಬಂದ್ವಿ. ಮನೆಗೆ ಬಂದಾದಮೇಲೆ ಸ್ವಲ್ಪ ಜಾಸ್ತಿನೇ ಆಯಿತು. ಐ ಟೆಸ್ಟೆಡ್ ಪಾಸಿಟಿವ್. ಇದು ನನ್ನ ಲೈಫಲ್ಲಿ ಒಂದು ಮಿರಾಕಲ್. ಮಗು ಹುಟ್ಟಾದ್ಮೇಲೆ ಅವಳಿಗೆ ಮಿಹಿಷ್ಕಾ ಅಂತ ಹೆಸರಿಟ್ವಿ, ಅಂದರೆ ಶಿವನ ಒಂದು ಭಾಗ. ನಿಮ್ಮ ಲೈಫಲ್ಲಿ ಈ ಥರ ಏನಾದರೂ ಪವಾಡ ನಡೆದಿದೆಯಾ?